ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾವು ಸೈಬರ್ ಕ್ರೈಮ್ ಬಗ್ಗೆ ಮತ್ತೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ನೋಡಿದ್ವಿ. ಸೈಬರ್ ಕ್ರೈಮ್ ಹಾಗೂ ಡಿಜಿಟಲ್ ಅರೆಸ್ಟ್ ಇಂದ ಫಿನಾನ್ಷಿಯಲ್ ಹರ್ಡಲ್ಸ್ ನ ಇಂಡಿವಿಜುವಲ್ ಪರ್ಸನ್ಸ್ ಎಸ್ಪೆಷಲಿ ಎಲ್ಡರ್ ಪಾಪ್ಯುಲೇಷನ್ ಭಾರತದಲ್ಲಿ ಯಾವ ತರ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಹಾಗೆಯೇ ಚಾಲೆಂಜಸ್ ಮತ್ತೆ ಸೊಲ್ಯೂಷನ್ ನೋಡ್ಬೇಕಾದ್ರೆ ವೇ ಫಾರ್ವರ್ಡ್ ನ ನೋಡ್ಬೇಕಾದ್ರೆ ಇದೆಲ್ಲದಕ್ಕೂ ಕೂಡ ಪ್ರತಿಯೊಂದು ಸ್ಟೇಟ್ಸ್ ಗಳು ಕೂಡ ಇನಿಷಿಯೇಟಿವ್ಸ್ ನ ತಗೋಬೇಕು ಸೈಬರ್ ಕ್ರೈಮ್ ರಿಲೇಟೆಡ್, ಹಾಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ. ಈಗ ಮಹಾರಾಷ್ಟ್ರ ಗವರ್ಮೆಂಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಫೌಂಡೇಶನ್ ಜೊತೆ ಸೇರ್ಬಿಟ್ಟು ಮಹಾ ಕ್ರೈಮ್ OS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಿಲ್ಡ್ ಮಾಡಿದೆ. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವೆನ್ ಇನ್ವೆಸ್ಟಿಗೇಷನ್ ಪ್ಲಾಟ್ಫಾರ್ಮ್ ಅಂತಾನೆ ಕರೀಬಹುದು. ಸ್ಪೆಷಲಿ ಸೈಬರ್ ಕ್ರೈಮ್ ಅನ್ನ ಮಿಟಿಗೇಟ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಪ್ಲಾಟ್ಫಾರ್ಮ್ ಇದಾಗಿದೆ. ಸೊ ಇದರಿಂದ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ತಗೊಬಂದಿರುವಂತಹ ಈ ಮಹಾ ಕ್ರೈಮ್ OS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಹೇಗ್ ವರ್ಕ್ ಆಗುತ್ತೆ, ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ ಅಂಡ್ ಸ್ಟೇಟ್ ವೈಸ್ ಯಾವ ರೀತಿ ಇದು ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಸೊ ಮಹಾ ಕ್ರೈಮ್ OS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ಡೆವಲಪ್ ಮಾಡಿರೋದು ಮೈಕ್ರೋಸಾಫ್ಟ್, ಅದರ ಜೊತೆಗೆ ಮಹಾರಾಷ್ಟ್ರ ಗವರ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೊಲೀಸಿಂಗ್ ಮೂರು ಕೂಡ ಸೇರ್ಬಿಟ್ಟು ಇದನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಪೊಲೀಸಿಂಗ್ ಇನಿಷಿಯೇಟಿವ್ಸ್ ಅಲ್ಲಿ ತಂದಿರುವಂತಹ ಮಾರ್ವೆಲ್ ಅನ್ನೋದು ಮಹಾರಾಷ್ಟ್ರ ಗವರ್ಮೆಂಟ್ ನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಲಾಬರೇಷನ್ ಅಂತಾನೆ ಕರಿಬಹುದು. ಇದನ್ನ ಈ ಮೂರು ಕೂಡ ಸೇರ್ಬಿಟ್ಟು ಮಹಾ ಕ್ರೈಮ್ OS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಿಲ್ಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗಾಗಲೇ 1100 ಪೊಲೀಸ್ ಸ್ಟೇಷನ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಲಾಗಿದೆ. ನೌ ವಿಚ್ ಆಕ್ಟ್ ಆಸ್ ಅ ನೆಕ್ಸ್ಟ್ ಜನರೇಷನ್ ಸೈಬರ್ ಕ್ರೈಮ್ ಟೂಲ್ ಅಂತಾನೆ ಕರಿಬಹುದು. ಸೊ ಇದನ್ನ 1100 ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿರೋದ್ರಿಂದ ಅಲ್ಲಿರುವಂತಹ ಎಷ್ಟೋ ಜನ ಕಾನ್ಸ್ಟೇಬಲ್ಸ್ ಗಳಿಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪ್ರಾಪರ್ ಆಗಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಅವ್ರು ಹೇಗೆ ಇದನ್ನ ವರ್ಕ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಅನ್ನ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಮಹಾ ಕ್ರೈಮ್ OS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಡಿಯಲ್ಲಿ, ಹಾಗೆ ಈ ಒಂದು ಇನಿಷಿಯೇಟಿವ್ಸ್ ಹೇಗ್ ಬಂತು ಅನ್ನೋದನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಮಾರ್ವೆಲ್ ಅಂದ್ರೆ ಏನು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದನ್ನ ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ಗವರ್ಮೆಂಟ್ ತಗೊಬಂದಿರೋದ್ರಿಂದ ಈ ಇನಿಷಿಯೇಟಿವ್ಸ್ ಥ್ರೂ ಸೈಬರ್ ಕ್ರೈಮ್ ಗಳು ಕಂಟ್ರೋಲ್ ಆಗ್ತಾ ಇದೆ. ಹಾಗಾಗಿ ಮಾರ್ವೆಲ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದನ್ನ 2024ರಲ್ಲಿ ಎಸ್ಟಾಬ್ಲಿಷ್ ನ ಮಾಡ್ತಾರೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಗೋಸ್ಕರ ಗವರ್ಮೆಂಟ್ ಅಂಡರ್ ಅಲ್ಲಿ ಇದನ್ನ ಡೈರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇದರ ಮೇನ್ ಅಜೆಂಡಾ ಅಥವಾ ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ನ ಮಾಡರ್ನೈಸ್ ಮಾಡೋದು, ಅದ್ರ ಜೊತೆ ಪೊಲೀಸ್ ಇಂಟೆಲಿಜೆನ್ಸ್ ನ ಸ್ಟ್ರೆಂಥನ್ ಮಾಡೋದು. ಇದೆರಡು ಕೂಡ ಇದರ ಮೇನ್ ಇಂಟೆನ್ಷನ್ ಆಗಿದೆ. ಜೊತೆಯಲ್ಲಿ ಇನ್ವೆಸ್ಟಿಗೇಷನ್ ನ ಮಾಡುವಾಗ ಟೆಕ್ನಾಲಜೀಸ್ ಗಳನ್ನ ಯೂಸ್ ಮಾಡಬೇಕು, ಇನ್ಕಲ್ಕೇಟ್ ಮಾಡ್ಕೋಬೇಕು ಅನ್ನೋದು ಈ ಒಂದು ಮಾರ್ವೆಲ್ ನ ಸ್ಪೆಷಲ್ ಫೀಚರ್ ಅಥವಾ ಮೇನ್ ಗೋಲ್ ಅಂತಾನೆ ಕರಿಬಹುದು. ಮಾರ್ವೆಲ್ ಫುಲ್ ಫಾರ್ಮ್ ಅನ್ನ ನಾವು ನೋಡ್ಕೊಂಡ್ರೆ ಮಾರ್ವೆಲ್ ಅಂತ ಹೇಳಿದ್ರೆ ಮಹಾರಾಷ್ಟ್ರ ರಿಸರ್ಚ್ ಅಂಡ್ ವಿಜಿಲಿಯನ್ಸ್ ಫಾರ್ ಎನ್ಹಾನ್ಸ್ಡ್ ಲಾ ಎನ್ಫೋರ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮ್ ಅಬ್ರಿವೇಶನ್ ಆಗಿದೆ ಇದ್ರದ್ದು. ಮಹಾ ಕ್ರೈಮ್ OS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಇದನ್ನ ಮೊದಲ ಬಾರಿಗೆ ನಾಗ್ಪುರ್ ಅಲ್ಲಿ ಇನ್ಸ್ಟಾಲ್ ನ ಮಾಡ್ತಾರೆ. ನಾಗ್ಪುರ್ ರೂರಲ್ ಏರಿಯಾದಲ್ಲಿ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇನ್ಸ್ಟಾಲ್ ಮಾಡಲಾಗುತ್ತೆ ಏಪ್ರಿಲ್ 2025ರಲ್ಲಿ. ಇದರಿಂದ ಪೊಲೀಸ್ ಕಂಪ್ಲೇಂಟ್ಸ್ ಪ್ರೋಸೆಸ್ ಏನಿದೆ ಅದು ತುಂಬಾನೇ ಫಾಸ್ಟ್ ಆಗುತ್ತೆ ಅಂಡ್ ಆಲ್ಸೋ ಏನು ಕಾಂಪ್ಲೆಕ್ಸ್ ಡೇಟಾ ಇರುತ್ತೆ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡು ಅನಲೈಸ್ ಕೂಡ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ನ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ದಟ್ ಸೈಬರ್ ಕ್ರೈಮ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಈ ಒಂದು ಮಹಾ ಕ್ರೈಮ್ OS AI ತುಂಬಾನೇ ಹೆಲ್ಪ್ ಮಾಡ್ತಿದೆ. ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮಾರ್ವೆಲ್ ನ ಎಸ್ಟಾಬ್ಲಿಷ್ ಮಾಡಿದಾರಲ್ವಾ, ಮಾರ್ವೆಲ್ ನ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪೊಲೀಸಿಂಗ್ ಅಲ್ಲಿ ಅಥವಾ ಸೈಬರ್ ಕ್ರೈಮ್ ಅಲ್ಲಿ ಅಳವಡಿಸಿಕೊಂಡಿರುವಂತಹ ಮೊದಲ ಸ್ಟೇಟ್ ಮಹಾರಾಷ್ಟ್ರ ಅಂತಾನೆ ನಾವು ಕರಿಬಹುದು. ಮಹಾ ಕ್ರೈಮ್ OS AI ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮೊದಲಿಗೆ ಇದನ್ನ ಕ್ರೈಮ್ OS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರೀತಾ ಇದ್ರು. ಯಾರಿದನ್ನ ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ ಸೈಬರ್ ಐ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಇದರ ಜರ್ನಿ ಹೇಗೆ ಅಂತ ನೋಡ್ಕೊಂಡ್ರೆ
ಇದನ್ನ ಮೈಕ್ರೋಸಾಫ್ಟ್ ಮತ್ತೆ ಮಾರ್ವೆಲ್ ಆ ಟೈಮಲ್ಲಿ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಅದಾದ್ಮೇಲೆ ಇದನ್ನ ರಿಫೈನ್ ಮಾಡ್ಲಿಕ್ಕೆ, ಫೈನ್ ಟ್ಯೂನ್ ಮಾಡ್ಲಿಕ್ಕೋಸ್ಕರ, ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ ಮಹಾ ಕ್ರೈಮ್ ಓ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಕೆಲವು ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ಆಡ್ ಮಾಡ್ಬಿಟ್ಟು ಹೊಸದಾಗಿ ಇದನ್ನ ಬಿಲ್ಡ್ ಮಾಡ್ತಾರೆ. ಈ ಮಹಾ ಕ್ರೈಮ್ ಓ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಮರಾಠಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ದಾರೆ. ಯಾಕೆ ಮರಾಠಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಲೋಕಲ್ ಲ್ಯಾಂಗ್ವೇಜ್ ಇದಾಗಿರೋದ್ರಿಂದ ಮರಾಠಿಯನ್ನ ಯೂಸ್ ಮಾಡೋದ್ರಿಂದ ಅಲ್ಲಿರುವಂತಹ ಲೋಕಲ್ ಪೊಲೀಸ್ ಏನಿದೆ, ಪೊಲೀಸ್ ಫೋರ್ಸ್ ಏನಿದೆ, ಅವರು ಈಸಿಯಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಬೋದು, ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದು ಈ ಒಂದು ಸೆಟಪ್ನ ಇಂಟೆನ್ ಈ ಒಂದು ಸೆಟಪ್ ನ ಇಂಟೆನ್ಷನ್ ಆಗಿದೆ. ಎಲ್ಲಾ ಪೊಲೀಸ್ ಫೋರ್ಸ್ ಅಲ್ಲೂ ಕೂಡ ಈಸಿ ಅಡಾಪ್ಟೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಮಹಾ ಕ್ರೈಮ್ ಓ ಎಸ್ ಸಾಫ್ಟ್ವೇರ್ ಅನ್ನ ಬಿಲ್ಡ್ ಮಾಡೋದ್ರ ಜೊತೆಗೆ ಮಹಾರಾಷ್ಟ್ರ ಗವರ್ಮೆಂಟ್ ಅಲಾಂಗ್ ವಿತ್ ಮೈಕ್ರೋಸಾಫ್ಟ್ ಫೌಂಡ್ರಿ MOU ಅನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಈ MOU ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಮಹಾ ಕ್ರೈಮ್ ಓ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಮಹಾರಾಷ್ಟ್ರದಲ್ಲಿ 3 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಅನ್ನ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ಕೂಡ MOU ಅನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಸೈಬರ್ ಕ್ರೈಮ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಸೆಂಟರ್ಸ್ ಗಳು ಹೆಲ್ಪ್ ಮಾಡುತ್ತವೆ ಅಂತ ಹೇಳಲಾಗಿದೆ. ಸೊ ಕ್ರೈಮ್ ಓ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಮಹಾ ಕ್ರೈಮ್ ಓ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಚೇಂಜ್ ಮಾಡೋದ್ರಲ್ಲಿ ಅಡ್ವಾನ್ಸ್ಡ್ ಕೆಪಬಿಲಿಟೀಸ್ ಅನ್ನ ಚೇಂಜ್ ಮಾಡಲಾಗಿದೆ. ಸೊ ಯಾವ್ಯಾವ ರೀತಿಯ ಚೇಂಜಸ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ನೋಡ್ಕೊಳ್ಳೋಣ. ಮಹಾ ಕ್ರೈಮ್ ಓ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಮಲ್ಟಿಪಲ್ ಫಾರ್ಮೆಟ್ ಅನ್ನ ನಾವು ಮಲ್ಟಿಪಲ್ ಫಾರ್ಮೆಟ್ ಅಲ್ಲಿ ಇರುವಂತಹ ಕಂಪ್ಲೇಂಟ್ಸ್ ಗಳನ್ನ ತಗೊಳ್ಬಹುದು. ಯಾವ್ಯಾವ ರೀತಿಯಾದಂತಹ ಮಲ್ಟಿಪಲ್ ಫಾರ್ಮೆಟ್ ಕಂಪ್ಲೇಂಟ್ಸ್ ಗಳು ಅಂತ ಹೇಳಿದ್ರೆ, ಒಂದು PDF ಅಲ್ಲಾದ್ರೂ ಇರ್ಬೋದು, ಅಥವಾ ಇಮೇಜ್ ಫಾರ್ಮೆಟ್ ಅಲ್ಲಾದ್ರೂ ಇರ್ಬೋದು, ಆಡಿಯೋ ಫೈಲ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದು, ಹಾಗೆಯೇ ಹ್ಯಾಂಡ್ ರಿಟನ್ ನೋಟ್ಸ್ ಗಳನ್ನ ಕೂಡ ಅಪ್ಲೋಡ್ ಮಾಡಬಹುದು. ಇದರಿಂದ ಡೈವರ್ಸ್ ಫಾರ್ಮ್ಯಾಟ್ ಕಂಪ್ಲೇಂಟ್ಸ್ ಗಳನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಜನಗಳು ಅವ್ರಿಗೆ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು, ಅದ್ರ ಮೂಲಕ ಕಂಪ್ಲೇಂಟ್ ರೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಯೂಸರ್ ಫ್ರೆಂಡ್ಲಿ ಆಗಿ ಆಕ್ಟ್ ಮಾಡುತ್ತೆ. ಎರಡನೇದಾಗಿ ಮಲ್ಟಿ ಮಾಡೆಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಲಾಗುತ್ತೆ. ಮಲ್ಟಿ ಮಾಡೆಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಲ್ಯಾಂಗ್ವೇಜಸ್ ಗಳು, ಯಾವುದೇ ಲ್ಯಾಂಗ್ವೇಜ್ ಅನ್ನ ಕೂಡ ನಾವಿಲ್ಲಿ ಯೂಸ್ ಮಾಡಬಹುದು. ಮಲ್ಟಿಪಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇದರಲ್ಲಿದೆ. ಸೊ ಹಾಗಾಗಿ ನೀವು ಇದೇ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಲೇಂಟ್ ನ ರೈಸ್ ಮಾಡಬೇಕು ಅಂತೇನಿಲ್ಲ, ಯಾವ ಲ್ಯಾಂಗ್ವೇಜ್ ಅನ್ನ ಕೂಡ ಯೂಸ್ ಮಾಡಬಹುದು. ಈ ಗವರ್ನೆನ್ಸ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ನ ಇಲ್ಲಿ ಯೂಸ್ ಮಾಡಲಾಗ್ತಿದೆ. ಮಾರ್ವೆಲ್ಸ್ ನ ಒಂದು ಗೋಲ್ ಏನಿದೆ ಅಲ್ವಾ, ಅದನ್ನ ಪ್ರಮೋಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಗ್ಲೋಬಲ್ ಟೆಕ್ನಾಲಜಿ ಲೀಡರ್ಸ್ ನ ಕೊಲಾಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಸೊ ಗ್ಲೋಬಲ್ ಟೆಕ್ನಾಲಜಿ ಲೀಡರ್ಸ್ ಗಳನ್ನ ಕೊಲಾಬ್ರೇಟ್ ಮಾಡ್ಕೊಳ್ತಾ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಪಬಿಲಿಟಿಯನ್ನ ಬಿಲ್ಡ್ ಮಾಡಿಬಿಟ್ಟು ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡಿ ಈಸಿಯರ್ ವೇ ಅಲ್ಲಿ ಪೊಲೀಸಿಂಗ್ ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡೋದು ಇದರ ಮೇನ್ ಇಂಟೆನ್ಷನ್. ಈ ಇನಿಷಿಯೇಟಿವ್ ಇಂದ ಮಹಾರಾಷ್ಟ್ರ ನ್ಯಾಷನಲ್ ಲೀಡರ್ಶಿಪ್ ಪೊಸಿಷನ್ಗೆ ರೀಚ್ ಆಗುವಂತಹ ಚಾನ್ಸಸ್ ಇದೆ, ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವೆನ್ ಹಾಗೂ ಫ್ಯೂಚರ್ ರೆಡಿ ಪೊಲೀಸಿಂಗ್ ಆಗಿ ಹೊರಹೊಮ್ಮುವಂತಹ ಚಾನ್ಸಸ್ ಇದೆ. ಹಾಗಿದ್ರೆ ಇದರ ಸಿಗ್ನಿಫಿಕೆನ್ಸ್ ಏನು, ಎದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ, ಬೆನಿಫಿಟ್ ಏನು ಇದರಿಂದ ಅಂತ ಹೇಳಿದ್ರೆ, ಫಸ್ಟ್ಲಿ ಇಟ್ ವಿಲ್ ಆಟೋಮೇಟ್ ದ ರುಟೀನ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್. ಪೊಲೀಸಿಂಗ್ ಟಾಸ್ಕ್ ಏನಿರುತ್ತೆ ಅದನ್ನ ಸ್ಟ್ರೀಮ್ಲೈನ್ ಮಾಡಿ ಆಟೋಮೆಟಿಕ್ ಆಗಿ ರುಟೀನ್ಸ್ ಗಳನ್ನ, ಟಾರ್ಗೆಟ್ ಗಳನ್ನ ಕೊಡ್ತಾ ಹೋಗುತ್ತೆ. ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ನ ಅಲೋ ಮಾಡುತ್ತೆ. ಅಂದ್ರೆ ಯಾವುದೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಇರ್ಬೋದು, ಅವ್ರನ್ನ ಅಲೋ ಮಾಡ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಯಾವ್ದೆಲ್ಲ ಇನ್ವೆಸ್ಟಿಗೇಟ್ ಮಾಡಬಹುದು, ಪ್ರಿಯಾರಿಟಿ ಯಾವ್ದಿದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಕ್ರೈಮ್ ಆಗಿರ್ಬೋದು ಅಥವಾ ವಿಕ್ಟಿಮ್ಸ್ ಗಳಾಗಿರ್ಬೋದು, ಅವರ ಟಾರ್ಗೆಟ್ ಗಳನ್ನ ಆಫೀಸರ್ಸ್ಗೆ ಕೊಡ್ತಾ ಹೋಗುತ್ತೆ. ಜೊತೆಗೆ ಆಫೀಸರ್ಸ್ ಗಳು ಡ್ಯಾಶ್ ಬೋರ್ಡ್ ಅಲ್ಲಿ ಇರುವಂತಹ ಆಕ್ಟಿವ್ ಕೇಸಸ್ ಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಕ್ಟಿವ್ ಕೇಸಸ್ ಗಳನ್ನ ಆಕ್ಸೆಸ್ ಮಾಡೋದ್ರ ಮೂಲಕ ಅದನ್ನ ಅಪ್ಡೇಟ್ ಮಾಡಿಬಿಟ್ಟು ಪೆಂಡಿಂಗ್ ಕೇಸಸ್ ಗಳನ್ನ ಸಾಲ್ವ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮೂರನೇದಾಗಿ ಕೇಸ್ ಮ್ಯಾನೇಜ್ಮೆಂಟ್ ಅಂಡ್ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡುತ್ತೆ. ಪೆಂಡಿಂಗ್ ಕೇಸಸ್ ಗಳು ಬೇಗ ಸಾಲ್ವ್ ಮಾಡಿ ಬೇಗನೆ ಪೆಂಡಿಂಗ್ ಕೇಸಸ್ ಗಳನ್ನ ಕ್ಲೋಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ.
ಟೆಲಿಕಾಂ ಡಾಟಾ ಅನಲೈಸ್ ಮಾಡೋದು ಹಾಗೂ ಅಕ್ಯೂಸ್ ಗಳನ್ನ ಟ್ರೇಸ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಬರೀ ಮಹಾರಾಷ್ಟ್ರದ ಒಳಗಡೆ ಅಷ್ಟೇ ಅಲ್ಲ, ಈವನ್ ಮಲ್ಟಿಪಲ್ ಸ್ಟೇಟ್ಸ್ ಗಳಲ್ಲೂ ಕೂಡ ನಾವು ಅಕ್ಯೂಸ್ ಇದ್ರೆ ಅವರನ್ನ ಅರೆಸ್ಟ್ ಮಾಡಬಹುದು. ಆಪರೇಷನ್ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯಾವ್ಯಾವ ರೀತಿಯಾದಂತಹ ಪ್ರೋಗ್ರೆಸ್ ಎಲ್ಲಿದೆ ಅಂತ ನೋಡೋಣ. ಮರಾಠಿ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದನ್ನ ಆಕ್ಸೆಸ್ ಮಾಡೋಕೆ ಹೆಲ್ಪ್ ಆಗತ್ತೆ. ಎರಡನೇದಾಗಿ ಬ್ಯಾಂಕ್ ಹಾಗೂ ಟೆಲಿಕಾಂ ಕಂಪನೀಸ್ಗಳು ಟಾಸ್ಕ್ ಅನ್ನ ಡ್ರಾಫ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ 30 to 45 ಮಿನಿಟ್ಸ್ ಗಳನ್ನ ತಗೋತಾರೆ. ಬಟ್ ಈಗ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಸೆಕೆಂಡ್ ಅಲ್ಲಿ ಮುಗಿದೋಗ್ತಾ ಇದೆ. ಇನ್ವೆಸ್ಟಿಗೇಷನ್ ಡಾಕ್ಯುಮೆಂಟ್ಸ್ ಗಳನ್ನ ಡೈರೆಕ್ಟ್ ಆಗಿ ಇಮೇಲ್ ಮಾಡೋದ್ರಿಂದ ಇನ್ವೆಸ್ಟಿಗೇಷನ್ ಟೈಮು ಹಾಗೂ ಅಡ್ಮಿನಿಸ್ಟ್ರೇಟಿವ್ ಡಿಲೇ ಏನಿದೆ ಅದನ್ನ ಕಂಟ್ರೋಲ್ ಮಾಡಬಹುದು. ನಂತರ ಈ ಒಂದು ಕ್ರೈಮ್ ಏನಿದೆ ಅಲ್ವಾ, ಅದನ್ನ 4 ಕಾಂಪ್ಲೆಕ್ಸ್ ಏರಿಯಾ ಅಲ್ಲಿ ಕೆಟಗರೈಸ್ ನ ಮಾಡಲಾಗಿದೆ. ಯಾವ್ಯಾವ ಏರಿಯಾಸ್ ಅಂತ ಹೇಳಿದ್ರೆ ನಾರ್ಕೋಟಿಕ್ಸ್, ಸೈಬರ್ ಕ್ರೈಮ್, ಕ್ರೈಮ್ ಅಗೇನೆಸ್ಟ್ ವಿಮೆನ್ ಹಾಗೂ ಫಿನಾನ್ಷಿಯಲ್ ಫ್ರಾಡ್. ಈ 4 ಕೀ ಏರಿಯಾಸ್ ಗಳನ್ನ ಫೋಕಸ್ ಮಾಡಿಬಿಟ್ಟು ಈ ಏರಿಯಾಸ್ ಅಲ್ಲಿ ಮೊದಲು ಕ್ರೈಮ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಡಾಟಾವನ್ನ ಇದು ಕೊಡ್ತಾ ಹೋಗುತ್ತೆ. ಹಾಗೆಯೇ ಕೇಸಸ್ ಅಪ್ಡೇಟ್ಸ್ ಮತ್ತೆ ಪೆಂಡಿಂಗ್ ಕೇಸಸ್ ಗಳ ಅಪ್ಡೇಟ್ಸ್ ಗಳನ್ನ ಕೂಡ ಕೊಡ್ತಾ ಹೋಗುತ್ತೆ. ಹೊಸ ಕ್ರಿಮಿನಲ್ ಲಾಸ್ ಗಳ ಅಡಿಯಲ್ಲಿ ಫಾಸ್ಟರ್ ಇನ್ವೆಸ್ಟಿಗೇಷನ್ ಪ್ರಮೋಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡೋದ್ರ ಮೂಲಕ ಡೇಟಾ ವೈಸ್ ಕೇಸ್ ಡೈರೀಸ್ ಗಳನ್ನ ಕೂಡ ಯಾರು ಆಫೀಸರ್ಸ್ ಇರ್ತಾರೆ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಇದು ಈಗ ಮಹಾರಾಷ್ಟ್ರದಲ್ಲಿ ತಂದಿರುವಂತಹ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ರಿಲೇಟೆಡ್ ಟು ಸೈಬರ್ ಕ್ರೈಮ್ ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ. ಇದ್ರ ಮೇಲೆ ಒಂದು ಮೇನ್ಸ್ ಕ್ವಶನ್, ದ ಇಂಟಿಗ್ರೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟು ಲಾ ಎನ್ಫೋರ್ಸ್ಮೆಂಟ್ ರೆಪ್ರೆಸೆಂಟ್ ಅ ಪ್ಯಾರಾಡಿಗ್ಮಾ ಶಿಫ್ಟ್ ಫ್ರಮ್ ರಿಯಾಕ್ಟಿವ್ policing to proactive data-driven governance. Analyze this statement in context of Mahacrime OS Artificial Intelligence Initiative. How does this platform assist investigation agencies in adhering to the procedural mandates of Bharatiya Nyaya Sanhita? So, ಇದು ಮೇನ್ಸ್ ರಿಲೇಟೆಡ್ ಕ್ವಶನ್. ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ Mahacrime OS Artificial Intelligence and Marvel initiatives recently seen in news. First option ಬಂದು Marvel, Maharashtra Research and Vigilance for Enhanced Law Enforcement is a special purpose vehicle established to integrate advanced technologies into policing ಅಂತ ಇದೆ, ಇದು ಕರೆಕ್ಟು. ಎರಡನೇ ಆಪ್ಷನ್ Mahacrime OS Artificial Intelligence was developed indigenously by National Informatics Center without foreign collaboration. ಇದು ಸ್ಟೇಟ್ಮೆಂಟ್ ರಾಂಗ್, ಬಿಕಾಸ್ ಮೈಕ್ರೋಸಾಫ್ಟ್ ಅಂಡರ್ ಮತ್ತೆ ಗವರ್ಮೆಂಟ್ ಎರಡು ಕೂಡ ಎಸ್ಟಾಬ್ಲಿಷ್ ಮಾಡಿರೋದು ಅಥವಾ ಡೆವಲಪ್ ಮಾಡಿರೋದು. ಥರ್ಡ್ ಆಪ್ಷನ್ ಬಂದ್ಬಿಟ್ಟು a key objective of Mahacrime OS Artificial Intelligence is to assist police officers in filling charges sheets within 60 to 90 day timeline mandated by ಭಾರತೀಯ ನ್ಯಾಯ ಸಂಹಿತ. ಇದು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ. ಸೊ ಇದನ್ನ ಪ್ರಿಲಿಮ್ಸ್ ಅಲ್ಲೂ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಮೇನ್ಸ್ ಅಲ್ಲಿ ಬೇಕಾದ್ರೆ ಸೈಬರ್ ಕ್ರೈಮ್ ರಿಲೇಟೆಡ್ ಕ್ವಶನ್ ಕೇಳಿದಾಗ ಎಕ್ಸಾಂಪಲ್ ಆಗಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.